ನಾನಿವತ್ತು ಶ್ರೀರಂಗಪಟ್ಟಣ ಗುಂಬಸ್ ಹತ್ರ ಹಾರ್ಸ್ ರೈಡಿಂಗ್ ಮಾಡಿದೆ. ಹಾಯ್, ನಾನು ನಿಮ್ಮ KS16 ಹುಡುಗ. ನಾನು ನಮ್ಮ ಚಿಕ್ಕಮ್ಮಾರ್ ಫ್ಯಾಮಿಲಿ ಎಲ್ಲ ಮೈಸೂರು ಒನ್ ಡೇ ಟ್ರಿಪ್ ಹೋಗ್ತಾ ಇದೀವಿ. ಮಾರ್ನಿಂಗ್ 4:30ಗೆ ಎಲ್ಲ ರೆಡಿ ಆಗ್ಬಿಟ್ಟು ನಮ್ಮ ಹಿರಿಯರನ್ನ ಬಿಟ್ವಿ. KB ಕ್ರಾಸ್ ಹತ್ರ ಟೀ ಕಾಫಿ ಬ್ರೇಕ್ ಕೂಡ ತಗೊಂಡ್ವಿ. ಟೀ ಬ್ರೇಕ್ ಆದ್ಮೇಲೆ ಪೆಟ್ರೋಲ್ ಬಂಕ್ ಹತ್ರ ಒಂದೊಳ್ಳೆ ಸನ್ ರೈಸ್ ನೋಡ್ಕೊಂಡು ಹಾಗೆ ಫ್ಯೂಯಲ್ ಕೂಡ ಹಾಕಿಸ್ಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಫಸ್ಟ್ ಪ್ಲೇಸ್ ನ ಶ್ರೀರಂಗಪಟ್ಟಣ ಗುಂಬಸ್ ನೋಡೋದಕ್ಕೆ ಅಂತ ಬಂದ್ವಿ. ಮಕ್ಕಳಿಗೆ ಹಾರ್ಸ್ ರೈಡಿಂಗ್ ಮಾಡೋಣ ಅಂತ ಹೋಗಿ ನಾನು ನಮ್ಮ ಅಣ್ಣನೇ ಹಾರ್ಸ್ ರೈಡಿಂಗ್ ಮಾಡಂಗಾಯ್ತು. ಫಸ್ಟ್ ನಮ್ಮ ಅಣ್ಣನ ಮಗನ ಜೊತೆ ನಾನು ನಮ್ಮ ಅಣ್ಣನ ಮಗ ಇಬ್ರು ಹೊರಟ್ವಿ. ಈ ಹಾರ್ಸ್ ರೈಡಿಂಗ್ ಮಾಡಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ರೈಡ್ ಆದ್ಮೇಲೆ ನಮ್ಮ ಅಣ್ಣನು ಅವರಳಿಯ ಇಬ್ರು ರೈಡಿಂಗ್ ಮುಗಿಸ್ಕೊಂಡು ಅವರು ಕೂಡ ಬಂದ್ರು. ಹಾರ್ಸ್ ರೈಡಿಂಗ್ ಎಲ್ಲ ಆದ್ಮೇಲೆ ಗುಂಬಸ್ ನೋಡೋಣ ಅಂತೇಳಿ ಒಳಗ್ ಹೊರಟಿ. ಹಾಗೆ ಹೋದ ತಕ್ಷಣ ವಜು ಮಾಡ್ಕೊಂಡು ಈ ಗುಂಬಸ್ ನಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಮತ್ತೆ ಅವರ ತಂದೆ ತಾಯಿಯವರ ಜಿಯಾರತ್ ಮಾಡ್ಕೊಂಡು ಮೈಸೂರು ಕಡೆ ಹೊರಟ್ವಿ. ಮೈಸೂರಲ್ಲಿ ಫಸ್ಟ್ ಅರಮನೆ ನೋಡೋಣ ಅಂತ ಹೇಳಿ ಅರಮನೆ ಹತ್ರ ಬಂದ್ವಿ. ನಮ್ಮಣ್ಣ ಹೋಗಿ ಟಿಕೆಟ್ ಪರ್ಚೇಸ್ ಮಾಡ್ತಾ ಇದ್ದ. ಈ ಅರಮನೆ ನೋಡೋದಕ್ಕೆ ದಸರಾ ಟೈಮಲ್ಲಿ ಬರ್ಬೇಕಿತ್ತು. ನಾವು ದಸರಾ ಮುಗಿದ್ಮೇಲೆ ಬರ್ತಾ ಇದೀವಿ. ಪ್ಯಾಲೇಸ್ ಒಳಗೆ ಎಂಟರ್ ಆದ್ಮೇಲೆ ಟಿಕೆಟ್ ನ ಕೊಟ್ಟು ನಾನು ನಮ್ಮಣ್ಣ ಒಬ್ಬೊಬ್ಬರಾಗಿ ಪಾಸ್ ಆಗ್ತಾ ಬಂದ್ವಿ. ಇಲ್ಲಿರುವ ಅಂಬಾರಿ ಹಾಗೆ ಆಂಟಿಕ್ ವಸ್ತುಗಳು, ಈ ಕಂಬ ಮತ್ತೆ ಅರಮನೆ ಸಕ್ಕದ ಕಾಣ್ತಾ ಇದ್ವು. ಹಾಗೆ ಇಲ್ಲಿ ಒಬ್ರು ಅಜ್ಜಿ ಫೋಟೋ ತೆಗಿಯಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಈ ಮೊಬೈಲ್ ಇಂದ ಇಸ್ಕೊಂಡು ನಾನೇ ಒಂದು ಫೋಟೋ ಕ್ಲಿಕ್ ಮಾಡ್ಕೊಟ್ಟೆ. ಪ್ಯಾಲೇಸ್ ಎಲ್ಲ ನೋಡಿದಾದ್ಮೇಲೆ ಪ್ಯಾಲೇಸ್ ಮುಂದೆ ಒಂದು ಫೋಟೋ ಶೂಟ್ ಆಗ್ಲಿ ಅಂತ ಹೇಳಿ ಫ್ಯಾಮಿಲಿ ಫೋಟೋ ಶೂಟ್ ಕೂಡ ಮಾಡಿಸಿದ್ವಿ. ಹೀಗೆ ನಮ್ಮ ಅಣ್ಣ ಈ ಸ್ಪೆಕ್ಸ್ ನ 100 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ. ಅದನ್ನ ನಾನು ಹಾಕೊಂಡು ಬಿಲ್ಡಪ್ ತಗೊಂತಾ ಇದ್ದೆ. ಅಲ್ಲಿಂದ ಕಾರ್ ಪಾರ್ಕಿಂಗ್ ಹತ್ರ ಬಂದು ಕಾರ್ ಎತ್ಕೊಂಡು ಸೀದಾ ಝೂ ಕಡೆ ಹೊರಟ್ವಿ. ನನ್ನ ಇವರು ಐಸ್ ಕ್ರೀಮ್ ತಿಂದು ಮುಗಿಸೋವರೆಗೂ ನನಗೆ ಇವರು ಒಳಗ್ ಬಿಟ್ಟಿಲ್ಲ. ಐಸ್ ಕ್ರೀಮ್ ನ ತಿಂದು ಪೇಪರ್ ನ ಡಸ್ಟ್ ಬಿನ್ ಅಲ್ಲಿ ಹಾಕ್ದೆ. ಹಾಗೆ ಚೆಕಿಂಗ್ ಆದ್ಮೇಲೆ ಒಳಗಡೆ ಎಂಟ್ರಿ ತಗೊಂಡೆ. ಟಿಕೆಟ್ ಕೌಂಟರ್ ಹತ್ರ ಹೋಗಿ ಟಿಕೆಟ್ ತಗೊಂಡು ಝೂ ಒಳಗೆ ಎಂಟ್ರಿ ಆದೆ. ಈ ಝೂ ಅಲ್ಲಿ ಈ ಚಿರತೆ ಒಂದೇ ಬಂದಿರೋ ಹೊಸ ಮನುಷ್ಯ ಪ್ರಾಣಿಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇತ್ತು. ಯಾಕೆ ಹೀಗೆ ಹೇಳಿದೆ ಅಂದ್ರೆ ಇಲ್ಲಿರುವ ಹುಲಿರ ನಮ್ಮನ್ನ ಕ್ಯಾರೆ ಅಂತಾನು ನೋಡ್ತಾ ಇಲ್ಲ. ಇಲ್ಲಿರೋ ಎಲ್ಲಾ ಪ್ರಾಣಿಗಳು ಮಕ್ಕಕ್ಕಿಂತ ಜಾಸ್ತಿ ಟೀನೆ ತೋರಿಸ್ಕೊಂಡು ಓಡಾಡ್ತಾ ಇದಾವೆ. ಅದೇನದು ಅಶುದ್ಧ? ಅದು ನೀವು ಕೇಳಂಗಿಲ್ಲ. ಅದು ಕೊನೆಯಲ್ಲಿ ಈ ಜಿರಾಫೆಗಳನ್ನ ನೋಡ್ಕೊಂಡು ವ್ಯೂ ನ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡಿದ್ವಿ. ಹಾಗೆ ಲಾಸ್ಟ್ ಪ್ಲೇಸ್ ಬೃಂದಾವನ ಗಾರ್ಡನ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ.